ಬಡವರ ಜೀವನದಲ್ಲಿ ಸದ್ಯ ಬಿಡಿಗೆ ಚೆಲ್ಲಾಟವಾಡ್ತಾ ಇದೆಯಾ? ಉಡಾಫೆ ಉತ್ತರಗಳನ್ನ ನೀಡಿ ಎಸ್ಕೇಪ್ ಆಗ್ತಾ ಇದ್ದಾರೆ ಬಿಡಿಗೆ ಅಧಿಕಾರಿಗಳು. ವಿಕಲಚೇತನರ ಜಾಗಕ್ಕೆ ಸದ್ಯ ಬಿಡಿಗೆ ಕನ್ನ ಹಾಕಿದೆ. ನೋಡಿ ಎಂಥ ಕೊಳಕು ರಾಜಕಾರಣ ಇಲ್ಲೂ ಕೂಡ. ಇಲ್ಲಿ ಬಡವರ ಜೀವನದಲ್ಲಿ ಬಿಡಿಗೆ ಚೆಲ್ಲಾಟ ಆಡ್ತಾ ಇದೆ. ಅದು ಕೂಡ ಉಡಾಫೆ ಉತ್ತರಗಳನ್ನ ಕೊಟ್ಬಿಟ್ಟು ಅಧಿಕಾರಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ವಿಕಲಚೇತನರ ಜಾಗಕ್ಕೂ ಕೂಡ ಬಿಡಿಗೆ ಕಣ್ಣು ಹಾಕಿದೆ. ಇದು ಬಿಡಿಗೆ ಇವಾಗ ಈ ರೀತಿಯಾಗಿ ಒಂದು ಕೊಟ್ಟ ಮನಸ್ಥಿತಿಯನ್ನ ನಿಭಾಯಿಸೋಕಾಗದೆ ವಿಚಿತ್ರವಾಗಿ ಆಡ್ತಾ ಇರುವಂತದ್ದು ಬಿಡಿಎ ಕಮಿಷನರ್ ಮಣಿವಣ್ಣನ್. ಸೈಲೆಂಟ್ ಹಾಗಿದ್ರೆ ಯಾಕೆ ಸೈಲೆಂಟ್ ಆದ್ರು ಮಣಿವಣ್ಣನ್? ಅಧಿಕಾರಿಗಳ ವಿರುದ್ಧ ವಿಕಲಚೇತನರ ಸಂಘ ಸದ್ಯ ಸಿಡಿದೆದ್ದಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಬೆನ್ನಲ್ಲೇ ಈಗ ದಿನಕ್ಕೊಂದು ಹೊಸ ಟ್ವಿಸ್ಟ್ಗಳು ಒಂದೊಂದೇ ಇಲಾಖಾವಾರು ಖಾತೆ ಜೊತೆಗೆ ಒಂದೊಂದೇ ಯೋಜನೆಯಲ್ಲಿ ಒಂದೊಂದೇ ಕ್ಷೇತ್ರದಲ್ಲಿ ನಡೀತಾ ಇರೋದನ್ನ ಗಮನಿಸಿದೀವಿ. ಸಚಿವರ ಸ್ಥಾನ ಒಂದ್ ಕಡೆಯಾದ್ರೆ ಈಗ ಬಿಡಿಗೆ ಇಲ್ಲೂ ಕೂಡ ಕೊಳಕು ರಾಜಕೀಯ ನಡೀತಾ ಇರೋದು. ಅದರ ಜೊತೆಗೆ ಇತ್ತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಗೆ ಏನಿದೆ ಅಲ್ಲೂ ಕೂಡ ಹೊಸ ಒಂಥರ ಕೆಟ್ಟ ರಾಜಕೀಯ ಆಟ ಶುರುವಾಗ್ತಾ ಇರುವಂತದ್ದು. ಈ ರಾಜಕೀಯದಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳ ಮಧ್ಯೆ ಬಿಡಿಗೆ ಇವಾಗ ಬ್ಯಾಡ್ ಬಿಡಿಗೆ ಆಗ್ತಾ ಇದೆ. ಯಾಕಂತಂದ್ರೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಹಾಗೆ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಚಲ್ಲಘಟ್ಟ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ ಇರುವಂತಹ ವಿಕಲಚೇತನರ ಸಂಘಕ್ಕೆ ಸೇರಿದಂತಹ 5 ಎಕರೆ ಜಾಗವನ್ನ ಕಬಳಿಸೋದಕ್ಕೆ ಈಗ ಬಿಡಿಎ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಇಲ್ಲಿ ರಸ್ತೆ ಮಾಡಬೇಕು ಅನ್ನೋ ನೆಪ ಹೇಳಿ ಬಡ ವಿಕಲಚೇತರ ಜಾಗದ ಮೇಲೆ ಇದೀಗ ಸರ್ಕಾರ ಕಣ್ಣಿಟ್ಟಿದ್ದು ವಿಪರ್ಯಾಸವೇ ಸರಿ. 5 ವರ್ಷಗಳ ಹಿಂದೆ ಸರ್ಕಾರದಿಂದ ವಿಕಲಚೇತನರಿಗೆ ಅಂತಾನೆ ಇಲ್ಲಿ ಅಲಾಟ್ ಆಗಿರುವಂತಹ ಜಾಗ ಈಗ ಬಿಡಿಎ ಪಾಲಾಗ್ತಾ ಇದೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ವರ್ಷದಿಂದ ಕೂಡ ವಿಕಲಚೇತನರು ಅಲೆದಾಡ್ತಾ ಇದ್ರು ಕೂಡ ಬಿಡಿಎ ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಮಾತ್ರ ಉಡಾಫೆ ಉತ್ತರವನ್ನ ನೀಡಿ ಎಸ್ಕೇಪ್ ಆಗ್ತಾ ಇದ್ದಾರೆ. ನೋಡಿ, 1 ವರ್ಷದಿಂದ ಬಿಡಿಎ ಕಮಿಷನರ್ ಮಣಿವಣ್ಣನ್ ಹಾಗಿದ್ರೆ ಯಾಕೆ ಉತ್ತರ ಕೊಟ್ಟಿಲ್ಲ? ವಿಕಲಚೇತನರ ಜಾಗವನ್ನ ಕಬಳಿಸ್ತಾ ಇದ್ದೀರಲ್ಲ, ಇದಕ್ಕೆ ಪ್ರಶ್ನೆ ಕೇಳಿದ್ರೆ ಬಿಡಿಎ ಕಮಿಷನರ್ ಮಣಿವಣ್ಣನ್ ಯಾಕೆ ಸೈಲೆಂಟ್ ಆಗಿ ಕೂತಿದ್ದಾರೆ? ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇರುವಂತಹ ಬಿಡಿಎ ಮತ್ತು ಅಧಿಕಾರಿಗಳ ವಿರುದ್ಧ ಈಗ ವಿಕಲಚೇತನರ ಸಂಘ ಸಿಡಿದೇಳ್ತಾ ಇದೆ. ದಾಖಲಾತಿ ಪ್ರಕಾರ ಈ ಜಾಗ ವಿಕಲಚೇತನರಿಗೆ ಸೇರ್ತಕ್ಕದ್ದು ಅಂತ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರೂ ಕೂಡ ಬಿಡಿಎ ಮಾತ್ರ ಜಾಗವನ್ನ ಬಿಡ್ತಾ ಇಲ್ಲ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ನಾವು 230 ಜನಕ್ಕೆ ನಿವೇಶನ ಕೊಟ್ಟಿರೋದು. ಇವತ್ತು ಬರೀ ಇದೊಂದಕ್ಕೆ ಈಗ ಒಂದು 75 ಜನ ಬಂದಿದ್ದೀವಿ. ನಾವು 1:30ಇಂದನೇ ಎಲ್ಲ ಬರೋಕ್ಕೆ ಪ್ರಾರಂಭ ಆಯಿತು. ಎಲ್ಲರೂ ಒಂದೇ ಟೈಮ್ಗೆ ಬರೋಕ್ಕಾಗಲ್ವಲ್ಲ. ಕೆಲವರು ಬಸ್ಸಲ್ಲಿ ಬರಬೇಕು, ಕೆಲವರು ಅವ್ರದ್ದೇ ಗಾಡೀಲಿ ಬರಬೇಕು, ಇನ್ನು ಕೆಲವರು ಆಟೋದಲ್ಲಿ ಬಂದಿದ್ದಾರೆ. ಹಿಂಗೆಲ್ಲ ಆಗಿರೋದ್ರಿಂದ ನಮಗೆ 3 ಗಂಟೆಗೆ ಸಮಯ ಕೊಟ್ಟಿದ್ರು. ಆದ್ದರಿಂದ ನಾವೆಲ್ಲ ನಮ್ಮ ಸದಸ್ಯರಿಗೆ 2:30 ಒಳಗೆ ಬರಬೇಕು ಅಂತ ಹೇಳಿದ್ದು. ಎಲ್ಲ 1:30ಇಂದನೇ ಬಂದಿದ್ದಾರೆ. ಈಗ ಈ ರೀತಿ ಹೇಳಿ ನಮ್ಮನ್ನು ಈಚೆ ಕಳಿಸಿದ್ದಾರೆ. ಈಗ ಅದೇ 27ನೇ ತಾರೀಕು ನಾವು ಅಲ್ಲಿ ಸಭೆ ಮಾಡ್ತೀವಿ. ಆ ಸಭೆ ದಿವಸ ಏರಿಯಾ MLA ಕಮಿಷನರು, ನಮ್ಮ ಏರಿಯಾ MLA ST ಸೋಮಶೇಖರ್ ಅಂತೇಳಿ ಅವರು ಎಲ್ಲ ಇರ್ತಾರೆ. ಆ ದಿವಸ ನಿಮ್ಮ ವಿಚಾರನ ಒಂದು ಮಾತುಕತೆ ಆಡಿ ಒಂದು ಫೈನಲ್ ಮಾಡ್ತಾರೆ. ಅಲ್ಗಂಟೆ ನೀವು ಶಾಂತಿಯಿಂದ ಇರಿ, ಹೆದರ್ಕೋಬೇಡಿ, ಹಾಗೆ ಹೀಗೆ ಅಂತ ಹೇಳಿ ಕಳಿಸಿದ್ದಾರೆ. DK ಶಿವಕುಮಾರ್ ಹತ್ರ ಅಷ್ಟು ಬೇಳಾಡಿ ನಾವು ಎಷ್ಟೆಲ್ಲ ಯಾವಾಗೂ ಕೇಳ್ಕೊಳೋದೇ ಆಯಿತು ಅಲ್ಲ ಸರ್. ಜೀವನ ಪೂರ್ತಿ ಕೇಳ್ಕೊತಾನೆ ಇರಬೇಕಾ ನಾವು? ನಮಗೆ ಕೊಟ್ಟು ನಮ್ಮ ಹೆಸ್ರು ಖಾತೆ ಕಂದಾಯ ಎಲ್ಲ ಕೊಟ್ಟು ನಮಗೆ ಯಾಕೆ ಈ ಥರ ನೋವು ಕೊಡ್ತಾ ಇದ್ದೀರಾ? ಹಗ್ಲೆಲ್ಲ ನಮ್ಮ ಜಾಗದ ಮೇಲೆ ಯಾಕೆ ಬಂದು ಕಣ್ಣಾಕ್ತೀರಾ? ನಮ್ಮ ಜಾಗ ಕೊಟ್ಟಿರೋತವೇ ಎಷ್ಟು ಜಾಗ ಇದೆ, ಅಲ್ಲೆಲ್ಲ ಬಿಟ್ಬಿಟ್ಟು ಯಾಕೆ ನಮಗೆ ಬಡವ್ರು ಕೊಟ್ಟಿರೋ ಜಾಗನ ನೀವು ಬೇಕು ಅಂತ ಅಲ್ಲೇ ಬಂದು ಬಿಡಿಯೋರ್ಗೆ ಕೈಯಲ್ಲಿ ಹೇಳ್ ಕಳಿಸಿ ಜಗಳ ಮಾಡಿಸಿ ನಮ್ಮ ಹಾಕ್ಬೇಡ್ರಿ ಅಂತ ನೋಟಿಸ್ ಎಲ್ಲ ಅಂಟಿಸಿ ಎಲ್ಲ ಯಾಕೆ ಮಾಡ್ತೀರಾ ಸರ್? ನಮ್ಗೆ ಯಾಕೆ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ? ಬೇರೆ ಕಡೆ ನಿಮ್ಗೆ ಎಲ್ಲೂ ಅಧಿಕಾರ ಇಲ್ವಾ? ನಮ್ಗೆ ಬಡವ್ರು ಕೊಟ್ಟಿರೋತವನ, ಅಂಗವಿಕಲರು ಕೊಟ್ಟಿರೋತವನ ನಿಮಗೆ ಅಧಿಕಾರ ಇರೋದು, ಹಕ್ಕು ಚಲಾಯಿಸೋಕ್ಕಿರೋದು? ನಮ್ಮಂಥ ಬಡವ್ರ ಹತ್ರನ ನೀವು ಹಕ್ಕು ಚಲಾಯಿಸೋದು? ಬೇರೆಯವ್ರ ಹತ್ರ ಚಲಾಯಿಸಿ ಸರ್. ನಮ್ಮಂಥವ್ರು ಕೊಟ್ಟಿರೋದನ್ನ ಬಿಟ್ಬಿಡ್ರಿ. ಬಡಪಾಯಿಗಳು ಕೊಟ್ಟಿರೋದನ್ನ ಯಾಕೆ ಯೂಸ್ ಮಾಡ್ಕೊತಾ ಇದ್ದೀರಾ? ಪಾಪ ಎಷ್ಟು ಕೈ ಕಾಲು ಇಲ್ದವ್ರಲ್ಲ, ಎಷ್ಟು ನೋವು ಬಿದ್ದು, ಅಷ್ಟೆಲ್ಲ ಕಷ್ಟ ಬಿದ್ದು, ಎಷ್ಟು ಹೋರಾಟ ಮಾಡಿ 15 ಸಾವಿರ ದುಡ್ಡು ಹಾಕಿ ಎಲ್ಲರೂ ಲ್ಯಾಂಡ್ ಎಲ್ಲ ಮಾಡಿ ಎಲ್ಲ ಕಲ್ಲು ಪಾಯ ಎಲ್ಲ ಹಾಕಿದ್ಮೇಲೆ ಇವಾಗ ಬಂದ್ಬಿಟ್ಟು ನಮ್ಮ ಜಾಗ ಅಂತ ಜಗಳ ಮಾಡ್ತಾ ಇದ್ದೀರಲ್ಲ ಸರ್. ವಿಕಲಚೇತನರು ಕೊಟ್ಟಿರೋ ಜಾಗನ ಕೇಳ್ತಾ ಇದ್ದಾರೆ ಅಂತ ಅಂದರೆ ಇದರಲ್ಲಿ ಗೌರ್ಮೆಂಟು ಅಂದರೆ DC ಆಫೀಸು, ರಾಜೀವ್ ಗಾಂಧಿ ಪ್ಲಸ್ BDA ಎಲ್ಲ ಒಂದೇ ತಾನೆ ಸರ್ಕಾರ ಅಂದರೆ ಎಲ್ಲ ಕಳ್ಳಾಟ ಆಡ್ತವ್ರೆ. ಇವರು DC 2010ರಲ್ಲಿ ಆರ್ಡರ್ ಮಾಡಿಕೊಟ್ಟಿದ್ದಾರೆ ನಮಗೆ. ಬಟ್ ಇವ್ರು ಏನು ಮಾಡ್ತಾರೆ, ಇವ್ರು ಬಂದು ನೋಟಿಸ್ ಹಾಕಿದ್ದಾರೆ. ಈಗ ನೋಟಿಸ್ ಹಾಕಿದ್ದಾರೆ ಏನಂತ, ನಂಬಬೇಕು ನಮ್ಮ ಜಾಗ ಅಂತ. ಸುತ್ತು ಬೇಜನ್ ಜಾಗ ಬಿದ್ದಿದೆ, ಆದರೆ ನಮ್ಮದೇ ಬೇಕಾ? ಹಿಂಗೇನ ಆಯ್ತು, ಇವ್ರೇನ ಇನ್ನೊಂದ್ಸತಿ ನಾವು ಇನ್ನು ಜಾಸ್ತಿ ಓಡಾಡಕ್ಕೆ ಹೋಗಲ್ಲ. ಏನನ್ನ ಇವ್ರೇನ ಮತ್ತೆ ಆಟ ಆಡಿಸು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೋರ್ಟ್ಗೆ ಹೋಗಿ ಅಂತ ಅಂದರೆ ಎಲ್ಲರೂ ಅದೇ ಜಾಗದಲ್ಲಿ ಹೋಗಿ ವಿಷಯ ಕುಡಿಯೋದಂತೂ ಗ್ಯಾರಂಟಿ.
ಇದನ್ನ ಬಿ ಡಿ ಆಫೀಸರ್ ಕಮಿಷನರ್ ತಿಳ್ಕೊಳ್ಳಿ, ಇಲ್ಲ ಸರ್ಕಾರನೇ ತಿಳ್ಕೊಳ್ಳಿ, ಇಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳ್ಕೊಳ್ಳಿ. ಏನಾದ್ರು ಆಗಲಿ ನಾವಂತೂ ಬಿಡಲ್ಲ, ಜಾಗ ಅಂತೂ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೆ ಬಿಡೋಲ್ಲ ಜಾಗನ. ಅವ್ರು ಬೇಕಾದ ಮಾಡಲ್ಲ, ಬೇಕಾದ್ರೆ ಪ್ರಾಣ ಬಿಟ್ಬಿಡ್ತೀವಿ ಅಲ್ಲಿ ನಾವು. ನೀವು ಬೇಕಾದ್ರೆ ಬೇರೆ ಕಡೆ ಮಾಡ್ಕೊಳ್ಳಿ ಅರೇಂಜ್ಮೆಂಟು, ನಮ್ಗೆ ಬೇಕಾಗಿಲ್ಲ ಅದು. ಎಲ್ಲ ಕಲ್ಲು ಬಂಡೆ ಎಲ್ಲ ಹೊಡೆದು ಎಷ್ಟೋ 2.5 ಕೋಟಿ ಖರ್ಚು ಮಾಡಿ ನೀವು ಎಲ್ಲ ಕ್ಲೀನ್ ಆಗೋದು ಬಂದ್ಬಿಟ್ರೆ ಹಂಗೆ ಅದು ಜಾಗಕ್ಕೆ. ಏನು ಅಂಗವಿಕಲರಿಗೂ ಕರೆಕ್ಟ್ ತಾರತಮ್ಯ ಮಾಡ್ತೀರಿ, ಇದು ಮಾಡ್ಕೊಂಡು ಬೇರೆ ಜಾಗ ಬೇರೆ ತೋಟ ಎಲ್ಲ ಮಾಡ್ಕೊಂಡಿದ್ದೀರಲ್ಲಿ. ಅದಕ್ಕೆ ಹೋಗಿ ನಮ್ಮ ಜಾಗಕ್ಕೆ ಏನು ಕೊಡ್ತೀರಾ ನೀವು?